ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ಬಾವ ವೈ ಮಂಜುನಾಥ್ ಇಡಿ ವಶದಲ್ಲಿದ್ದಾರೆ. ಬೆಂಗಳೂರಿನ ಸ್ಯಾಂಕಿ ರಸ್ತೆ ಅಪಾರ್ಟ್ಮೆಂಟ್ನಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಯಾಂಕಿ ರಸ್ತೆಯಲ್ಲಿರುವಂತಹ ಸಮ್ಮಿಟ್ ಅಪಾರ್ಟ್ಮೆಂಟ್ನಲ್ಲಿ ಲಾಕ್ ಆಗಿದ್ದಾರೆ ವೈ ಮಂಜುನಾಥ್. ಸತೀಶ್ ಜಾರಕಿಹೊಳಿ ಅವರ ಬಾವ, ಮಾಜಿ ಸಂಸದರ ಮಗ, ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಈ ಮಂಜುನಾಥ್. ಹಲವು ಆರೋಪಗಳು ಬಂದಿದ್ದಾವೆ ಈತನ ಮೇಲೆ. ಹಾಗಾಗಿ ಎ ಬ್ಲಾಕ್ನ 21ನೇ ಫ್ಲಾಟ್ನಲ್ಲಿ ಹಣ ದಾಖಲೆಗಳು ಸಿಕ್ಕಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಬೆಳಗಾವಿ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಬೆಳಗಾವಿ, ಮೈಸೂರು, ಬೆಂಗಳೂರು, ಬಳ್ಳಾರಿ, ಅರಸೀಕೆರೆ ಸೇರಿ 6 ಕಡೆ ಏಕಕಾಲದಲ್ಲಿ ದಾಳಿ ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು. ಸದ್ಯ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಮಂಜುನಾಥ್ನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬೇನಾಮಿ ಹೆಸರಲ್ಲಿ ಜಮೀನು, ಬಾರ್, ರೆಸ್ಟೋರೆಂಟ್ ಮಾಡ್ತಾ ಇದ್ದ ಅನ್ನುವಂಥ ಆರೋಪ. ಮಂಜುನಾಥ್ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಆರೋಪ ಕೂಡ ಕೇಳಿಬಂದಿರೋ ನಂತರ ಇಡಿ ಅಧಿಕಾರಿಗಳು ಇದ್ದಕ್ಕಿದ್ದ ಹಾಗೆ ಬೆಳಗ್ಗೆನೆ ಏಕಕಾಲದಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಅಪಾರ್ಟ್ಮೆಂಟ್, ಕಚೇರಿ, ಸ್ನೇಹಿತರ ಮನೆಗಳು, ಸ್ನೇಹಿತೆಯ ಮನೆ, ಹಲವು ಕಡೆಗಳಲ್ಲಿ 6 ಕಡೆಯಲ್ಲಿ ದಾಳಿಯನ್ನ ಮಾಡಿರೋದು. ಎ ಬ್ಲಾಕ್ನ 21ನೇ ಫ್ಲೋರ್ನಲ್ಲಿ ವೈ ಮಂಜುನಾಥ್ನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಬೆಳಗಾವಿ, ಮೈಸೂರು, ಬೆಂಗಳೂರು, ಬಳ್ಳಾರಿ, ಅರಸೀಕೆರೆ ಭಾಗದಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಬಾವ ಆಗಿರುವಂಥ ವೈ ಮಂಜುನಾಥ್ರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅಕ್ರಮ ಆಸ್ತಿ ಗಳಿಕೆ ಆರೋಪ, ಇದರ ಜೊತೆಗೆ ಅಕ್ರಮವಾಗಿ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಬಂದ ನಂತರದಲ್ಲಿ ಈಗ ಇವರನ್ನ ವಶಕ್ಕೆ ಪಡ್ಕೊಂಡು ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. ಇನ್ನು ವೆಂಕಟೇಶ್ ಲೈವ್ನಲ್ಲೇ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ವೆಂಕಟೇಶ್, ನೋಡ್ತಾ ಇದ್ದೀವಿ ಜಾರಕಿಹೊಳಿ ಅವರ ಭಾವ ಆಗಿರುವಂಥ ವೈ ಮಂಜುನಾಥ್ ಅವರ ಮೇಲೆ ಹಲವು ಆರೋಪಗಳು ಬಂದ ನಂತರದಲ್ಲಿ ಅವ್ರನ್ನ ವಶಕ್ಕೆ ಕೂಡ ಪಡ್ಕೊಳ್ಳಲಾಗಿದೆ. ಅಪ್ಡೇಟ್ಸ್ ಕೊಡೋದಾದ್ರೆ ವೆಂಕಟೇಶ್. ಶಿವು, ಏನಂತ ಹೇಳಿದ್ರೆ ಅಬಕಾರಿ ಇಲಾಖೆ ಹೆಚ್ಚುವರಿ ಆಯುಕ್ತರಾಗಿದ್ದಂತಹ ವೈ ಮಂಜುನಾಥ್ ಅವರ ನಿವಾಸದ ಮೇಲೆ ಸೇರಿದಂತೆ ಅಧಿಕಾರಿಗಳು, ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಅವರಿಗೆ ಸೇರಿದಂತಹ ಪ್ರಮುಖ ಕಚೇರಿಗಳು, ಆಪ್ತರ ಮನೆ ಸೇರಿದಂತೆ ವಿವಿಧ ಕಡೆ ಕೂಡ 6 ಕಡೆ ಬೆಂಗಳೂರು ಸೇರಿದಂತೆ ಒಟ್ಟು 6 ಕಡೆ ಅವರಲ್ಲಿ ನಿವಾಸ ಸೇರಿದಂತೆ ಅವರ ಕಚೇರಿಗಳ ಮೇಲೆ ಕೂಡ ದಾಳಿ ಮಾಡಿರುವಂತಹದ್ದು. ಸದ್ಯ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ. ಕೆಲವು ಲೈಸೆನ್ಸ್ಗಳನ್ನು ನೀಡೋದಕ್ಕೂ ಕೂಡ ಹಣವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರ ಒಂದು ನಿವಾಸದ ಮೇಲೆ ದಾಳಿಯನ್ನು ಮಾಡಿ ದಾಖಲೆ ಪತ್ರಗಳ ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಬೆಂಗಳೂರು ಅಬಕಾರಿ ರೇಂಜ್ ಮಾತ್ರ ಇರುತ್ತೆ. ಆ ಸಂದರ್ಭದಲ್ಲಿ ಬೆಳಗಾವಿ ರೇಂಜನ್ನು ಮಾಡಿಸಿದ್ರು ಮಂಜುನಾಥ್ ಅವರು. ಅಂದರೆ ಕರ್ನಾಟಕ ರಾಜ್ಯದ ಅರ್ಧ ಜಿಲ್ಲೆಗಳಿಗೆ ಇವರ ನಿಯಂತ್ರಣದಲ್ಲೇ ಇರೋದ್ರಿಂದಾಗಿ ಸಹಜವಾಗಿಯೇ ಕೂಡ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುತ್ತೆ. 2013ರಲ್ಲಿ ಕೂಡ ಮೈಸೂರು ಅಬಕಾರಿ DC ಆಗಿದ್ದಂತಹ ಸಂದರ್ಭದಲ್ಲಿ ಮಂಜುನಾಥ್ ಅವರ ಮೇಲೆ ಕೂಡ ಲೋಕಾಯುಕ್ತ ರೇಡ್ ಆಗುತ್ತೆ. ಲೈಸೆನ್ಸ್ಗಳ ಒಂದು ರಿನಿವಲ್ನಲ್ಲಿ ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿರುತ್ತೆ. ಆ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಅಕ್ರಮವಾಗಿ ಆಸ್ತಿ ಮತ್ತು ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಪತ್ತೆ ಹಚ್ಚಿರ್ತಾರೆ. ಈ ಸಂಬಂಧ ಲೋಕಾಯುಕ್ತ ಮಂಜುನಾಥ್ ಅವರ ಮೇಲೆ ಕೂಡ ಒಂದು ಕೇಸನ್ನು ದಾಖಲಿಸಿರುತ್ತೆ. ಕೇಸ್ಗೆ ಸಂಬಂಧಪಟ್ಟಂತೆ ಏನೋ ಒಂದು ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಒಂದು ಕ್ಲೋಸ್ ಆಗಿರುವ ಬಗ್ಗೆ ಕೂಡ ಮಾಹಿತಿ, ಅಂದರೆ ಆ ಕೇಸ್ಗೆ ಸಂಬಂಧಪಟ್ಟಂತೆ ಡಿಸ್ಅಪ್ರೋಸಿಯೇಷನ್ ಆಫ್ ಅಸೆಟ್ಸ್ ಅನ್ನುವಂತಹ ಒಂದು ಮಾಹಿತಿ ಕೂಡ ಕೊಟ್ಟಿರ್ತಾರೆ. ಅಂದರೆ ಒಂದು ಲೆಟರನ್ನು ಕೂಡ ಕೊಟ್ಟಿರ್ತಾರೆ ಕೇಸ್ಗೆ ಸಂಬಂಧಪಟ್ಟಂತೆ. ಸದ್ಯ ಈಗ ಬೆಳಗಿನಿಂದ ಕೂಡ ರಾಜ್ಯದ 6 ಭಾಗಗಳಲ್ಲಿ ಕೂಡ ಮಂಜುನಾಥ್ ಅವರಿಗೆ ಸೇರಿರುವಂತಹ ಕಚೇರಿ, ನಿವಾಸ ಸೇರಿದಂತೆ 6 ಕಡೆ ಈಗ ಇಡಿ ಅಧಿಕಾರಿಗಳ ದಾಳಿಯನ್ನು ಮುಂದುವರಿಸಿರುವಂತಹದ್ದು. ಗಲ್ಫ್ ರಸ್ತೆಯಲ್ಲಿರುವಂತಹ ಸಮ್ಮಿಟ್ ಅಪಾರ್ಟ್ಮೆಂಟ್ ಏನಿದೆ ಅದರಲ್ಲೂ ಕೂಡ ಈಗ ಬೆಳಗಿನಿಂದ ಕೂಡ ಶೋಧ ಕಾರ್ಯ ಮುಂದುವರಿತಾ ಇದೆ. ಸದ್ಯ ಇದಾದ ಬಳಿಕ ಕೂಡ ಆ ದಾಖಲೆ ಪತ್ರಗಳ ಒಂದು ಪರಿಶೀಲನೆ ಆದ ನಂತರ ಅವ್ರನ್ನ ವಶಕ್ಕೆ ಪಡಿತಾರೆ ಅಥವಾ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದ್ದು. ಸದ್ಯ ಏಕಕಾಲಕ್ಕೆ ಈಗ 6 ಕಡೆ ಈಗ ದಾಳಿ ಆಗಿರುವಂತಹದ್ದು. ಶಿವು, ವೆಂಕಟೇಶ್, ಇದರ ಜೊತೆಗೆ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪ ಬಂದ ನಂತರದಲ್ಲಿ ಒಂದಷ್ಟು ವಿಚಾರ ಚರ್ಚೆ ಆಗ್ತಾ ಇತ್ತು. ಆಗ ನಂತರದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದು ಕೂಡ ಬೆಳಗಾವಿ ಭಾಗದಲ್ಲೇ ಅತಿ ಹೆಚ್ಚು, ಆ ಭಾಗದಲ್ಲೇ ಕೂಡ ಕೆಲಸ ಕೂಡ ಮಾಡಿರೋದ್ರಿಂದ ಈಗ ಸಂಕಷ್ಟ ಕೂಡ ತಪ್ಪಿದ್ದಲ್ಲ ಅಂತ. ಇವು ಸಹಜವಾಗಿಯೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಕೆಲವು ದಾಖಲೆ ಪತ್ರಗಳ ಒಂದು ಪರಿಶೀಲನೆ ಮಾಡ್ತಾರೆ. ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳ ಆಧಾರದ ಮೇಲೆ ಈ ದಾಳಿಯನ್ನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆಗಿ ಅವರ ಒಂದು ಎಷ್ಟು ಆಸ್ತಿ ಇತ್ತು, ಈಗ ಅವರ ಪ್ರಸ್ತುತ ಆಸ್ತಿಯ ಪ್ರಮಾಣ ಎಷ್ಟಿದೆ ಎಲ್ಲವನ್ನು ಕೂಡ ಅವರು ಅಫಿಡವಿಟನ್ನು ಕೊಟ್ಟಿರ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಚ್ಚುವರಿಯಾಗಿ ಏನಾಗಿದೆ ಅನ್ನೋದಕ್ಕೂ ಕೂಡ ಇವರು ಆ ಲೆಕ್ಕವನ್ನು ಕೇಳ್ತಾರೆ, ಅದಕ್ಕೆ ಕೊಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದೇ ಆದಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಕೂಡ ಹೇಳ್ತಾರೆ. ಆಗ ವಿಚಾರಣೆಗೆ ಹಾಜರಾಗುವಂಥ ಸಂದರ್ಭದಲ್ಲಿ ಸರಿಯಾದ ಸಮರ್ಪಕವಾದ ಉತ್ತರ ಮತ್ತು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಈ ಅವರ ಬಳಿ ಇರುವಂತಹ ಹಣ ಹಾಗೂ ಆಸ್ತಿ ಏನಿದೆ ಅದಕ್ಕೆ
ಅದಕ್ಕೆ ದಾಖಲೆ ಪತ್ರಗಳಲ್ಲಿ ಏನಾದರೂ ವೇರಿಯೇಷನ್ ಬಂದಂಥ ವೇಳೆಯಲ್ಲಿ ಇಡಿ ಅಧಿಕಾರಿಗಳು ಅವ್ರನ್ನ ವಶಕ್ಕೆ ಕೂಡ ಪಡಿಬೋದು, ಅರೆಸ್ಟ್ ಕೂಡ ಮಾಡ್ಕೊಳ್ಬೋದು. ಈ ಪ್ರೊಸೀಜರ್ ಕೂಡ ಇನ್ನು ಮುಂದುವರಿತಾ ಹೋಗುತ್ತೆ. ಸದ್ಯ ಈಗ ಪರಿಶೀಲನೆ ಕಾರ್ಯ ಮುಂದುವರಿತಾ ಇರೋದ್ರಿಂದಾಗಿ ಸಹಜವಾಗಿಯೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಹೆಚ್ಚಿನ ಒಂದು ಹಣ ಕೂಡ ಬರುತ್ತೆ. ಲೈಸೆನ್ಸ್ಗಳ ರಿನ್ಯೂವಲ್ ಆಗಿರ್ಬೋದು, ಬಾರ್ ಪಬ್ ರೆಸ್ಟೋರೆಂಟ್ಗಳ ಓಪನ್ಗೋಸ್ಕರವಾಗಿ ಹಣವನ್ನು ಕೂಡ ಹೆಚ್ಚಾಗಿ ಒಂದು ಕೊಡಬೇಕಾಗುತ್ತೆ. ಅದಕ್ಕೂ ಕೂಡ ಬೇಡಿಕೆ ಇಟ್ಟಿರ್ಬೋದು. ಆ ಅಧೀನದಲ್ಲಿ ಬರುವಂತಹ ಅಧಿಕಾರಿಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದ್ರು, ಎಷ್ಟೆಲ್ಲ ಹಣವನ್ನು ಮಾಡಿದ್ರು, ಇವ್ರಿಗೆ ಯಾವ ರೀತಿಯಾಗಿ ಕೊಡ್ತಿದ್ರು ಅನ್ನೋಂಥದ್ದು ಕೂಡ ಸದ್ಯ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗುವಂಥದ್ದು. ಈಗ ಇಡಿ ಅಧಿಕಾರಿಗಳ ಒಂದು ದಾಖಲೆ ಪರಿಶೀಲನೆಯ ಕಾರ್ಯ ಮುಂದುವರೆದಿರುವಂತಹದ್ದು. ಶಿವು, ಥ್ಯಾಂಕ್ ಯು ವೆಂಕಟೇಶ್, ನೀವೆಲ್ಲ ಮಾಹಿತಿಗಾಗಿ.